ಇವರ ಸಂಯೋಗದಲ್ಲಿ ಬಡವನ ಒಡಿಲು ಬೆಂಕಿಯ ಸಿಡಿಲು ಬಡವನ ಒಡಿಲು ಬೆಂಕಿಯ ಸಿಡಿಲು ಅರ್ಥಾತ್ ತಾಯಿ ಮೊದಲು ತಾಳಿ ಮೊದಲು ಎಂಬ ಸುಂದರ ಸಾಮಾಜಿಕ ಕ್ರಾಂತಿಕಾರಿ ನಾಟಕವನ್ನು ಅಭಿನಯಿಸಲು ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಶ್ರೀ ಶಿವಾನಂದ ಅಜ್ಜನವರು ಬಸವನ ಬಾಗೇವಾಡಿ, ಅದೇ ರೀತಿ ಜ್ಯೋತಿ ಬೆಳಗಿಸುವರು ಶ್ರೀ ಸಂತೋಷ್ ಈರಕಾರ್ ಅಜ್ಜನವರು ಬಸವನ ಬಾಗೇವಾಡಿ, ಅದೇ ರೀತಿ ಈ ತಾಂಡದ ಜನಪ್ರಿಯ ನಾಯಕರಾಗಿರುವ ಶ್ರೀ ರಾಮಸ್ವಾಮಿ ಶಂಕರ್ ನಾಯಕ್, ಅದೇ ರೀತಿ ಈ ತಾಂಡದ ಕಾರ್ಬಾರಿಯಾಗಿರುವ ತುಕಾರಾಮ್ ಕಾರ್ಬಾರಿ ಮತ್ತು ಮುಖ್ಯ ಅತಿಥಿಗಳಾಗಿರುವ ಶ್ರೀ ಅಶೋಕ್ ಚೌಹಾಣ್ ಸಿಪಿಐ ಬಾಗಲಕೋಟೆ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ವಸಂತ್ ನಾಯಕ್ ಕೆಇಎಸ್ ಮುಖ್ಯ ಇಂಜಿನಿಯರಿಂಗ್ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನೇಮತಿ ಬೆಂಗಳೂರು, ಶ್ರೀ ನಾಮದೇವ್ ರಾಠೋಡ್ ಎಸ್ಒ ಬೇವೂರ್ ಹಾಗೂ ಹುಬ್ಬಳ್ಳಿ ವಲಯ ಉಪಾಧ್ಯಕ್ಷರು ಕೆಪಿಟಿಸಿಎಲ್ ಎಸ್ಕಾಂ ಬಾಗಲಕೋಟೆ, ಅದೇ ರೀತಿ ಬಲೂನ್ ಹಾರಿಸೋರು ಶ್ರೀ ಗಂಗಾಧರ್ ರಾಠೋಡ್ ರಿಟೈರ್ಡ್ ಸಿಸಿಐ, ಸೋಮು ಕಾರ್ಬಾರಿ ಬಿಎಸ್ಎಫ್ ಎಎಸ್ಐ ಬೆಂಗಳೂರು, ಶ್ರೀ ಸೋಮ್ ಸಿಂಗ್ ನಾಯಕ್ ಭೀಮ್ ಸಿಂಗ್ ನಾಯಕ್ ಎಎಸ್ಐ ಪೊಲೀಸ್ ಇಲಾಖೆ ಬಾಗಲಕೋಟೆ, ಅದೇ ರೀತಿ ಶ್ರೀ ಮೋತಿಲಾಲ್ ಚೌಹಾಣ್ ಕಿರಿಯ ಇಂಜಿನಿಯರಿಂಗ್ ಹೆಸ್ಕಾಂ ಮುದೋಳ್ ಮತ್ತು ಶ್ರೀ ಎಸ್ಆರ್ ರಾಠೋಡ್ ರಾಜ್ಯಾಧ್ಯಕ್ಷರು ಕರಾಟೆ ಅಸೋಸಿಯೇಷನ್ ಆಫ್ ಕರ್ನಾಟಕ, ಅವರು ಕೂಡ ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಈ ಎಲ್ಲ ಗಣ್ಯಮಾನರು ಮತ್ತು ಅತಿಥಿಗಳಾಗಿರುವ ಶ್ರೀ ರುದ್ರಯ್ಯ ಭಟ್, ಶ್ರೀ ದೇಶಪ್ಪ ಶಂಕರ್ ನಾಯಕ್ ಸಿಟಿಐ ಸ್ಕ್ವಾಡ್ ರೈಲ್ವೆ ವಿಜಯಪುರ, ಶ್ರೀ ಸತೀಶ್ ನಾಯಕ್ ರವಿ ಚಂದ್ರಗಿರಿ ಅವರು ಎಡಬಲಿ ಆಲಿಮಟ್ಟಿ, ಶ್ರೀ ರಾಮಸ್ವಾಮಿ ಲಮಾಣಿ ಜೈ ಸಿಂಧನೂರ್, ಶ್ರೀ ವಿನೋದ್ ಕಾರ್ಬಾರಿ ಗ್ರಾಮ ಪಂಚಾಯತಿ ಸದಸ್ಯರು ಹಿರೇಗುಳಬಾಳೆಹಳ್ಳಿ, ಶ್ರೀ ಚಂದ್ರಶೇಖರ್ ರಾಠೋಡ್ ಎಇ ಕೆಬಿಜಿಎಲ್ ಆಲಿಮಟ್ಟಿ, ಶ್ರೀ ಬಾಲಚಂದ್ರ ಚೌಹಾಣ್ ರಿಟೈರ್ ಆರೋಗ್ಯ ಅಧಿಕಾರಿಗಳು, ಶ್ರೀ ಜಾನು ನಾಯಕ್ ಜೈ ಮುದ್ದೇಬ್ಯಾಳ್, ಶ್ರೀ ತುಕಾರಾಮ್ ರಾಠೋಡ್ ಪಿಎಸ್ಐ ಬಾಗಲಕೋಟೆ, ಶ್ರೀ ಚಂದ್ರಶೇಖರ್ ಚೌಹಾಣ್ ಕೆಪಿಎಸ್ ಸದಸ್ಯರು ರಾಂಪುರ್, ಶ್ರೀ ಬಾಬು ರಾಠೋಡ್ ಪ್ರೌಢಶಾಲೆ ಶಿಕ್ಷಕರು ರಾಮನಗರ್, ಶ್ರೀ ಮೇಘು ನಾಯಕ್ ಜೈ ನೇವಿ ಗೋವಾ, ಶ್ರೀ ಸುಭಾಷ್ ನಾಯಕ್ ಎಇ ಸಿಕ್ಕೇರಿ, ಶ್ರೀ ರಮೇಶ್ ರಾಠೋಡ್ ಎಇ ಬಾಗಲಕೋಟೆ, ಕುಮಾರಿ ವಿದ್ಯಾ ವಸಂತ್ ನಾಯಕ್ ಘಟಕ ವ್ಯವಸ್ಥಾಪಕರು ಗುಳೇದುಗುಡ್ಡ, ಕುಮಾರಿ ವನಿತಾ ನಾಯಕ್ ಪೊಲೀಸ್ ಇಲಾಖೆ ಬೆಂಗಳೂರು, ಶ್ರೀಮತಿ ಸುನಂದಾ ಸೂಳೆಬಾಯಿ ಮುಖ್ಯ ಗುರುಗಳು ಹಿರೇಗುಳಬಾಲ್ ತಾಂಡೆ, ಶ್ರೀ ಗೋಪಾಲ್ ರಾಠೋಡ್ ಡಿಸಿಎಂ ಇಲಾಖೆ ಒನಗುಂದ್, ಶ್ರೀ ನೂರಿಯಾ ರಾಠೋಡ್ ಗೋವಾ, ಶ್ರೀ ಹಿರುಲಾಲ್ ನಾಯಕ್ ಗೋವಾ, ಶ್ರೀ ಮಂಗು ಕಾರ್ಬಾರಿ ಗೋವಾ ಇವರನ್ನು ಕಾರ್ಯಕ್ರಮದ ಪರವಾಗಿ ಹಾಗೂ ಮಾಲೀಕರು ಮತ್ತು ಮ್ಯಾನೇಜರು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಒಂದು ಸುಂದರ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನೆ ಗೀತೆಯನ್ನು ಸಂಗೀತ ಬಳಗದವರು ನೆರವೇರಿಸಿಕೊಡಬೇಕಾಗಿ ವಿನಂತಿ.
ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವರು ಶ್ರೀ ಸಂತೋಷ್ ಈರ್ಕಾರಜ್ಜನವರು, ಬಸವನ ಬಾಗೇವಾಡಿ. ಅದೇ ರೀತಿ ಎಲ್ಲ ಗಣ್ಯಮಾನ್ಯರು ಆ ಅಜ್ಜನೊಂದನಿಗೆ ಜ್ಯೋತಿ ಬೆಳಗಿಸುವ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಕಲ್ಯಾಣ ಪ್ರಣತಿ ಭಕ್ತಿರಸವೆಂಬ ತೈಲವನು, ಕಲ್ಯಾಣ ಪ್ರಣತಿ ಭಕ್ತಿರಸವೆಂಬ ತೈಲವನಿದು, ಆಚರಣವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಯ ಮುಟ್ಟಿಸಲು, ಆಚರಣವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಯ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದ ಶ್ರೀ ಸಂತೋಷ್ ಈರ್ಕಾರಜ್ಜನವರಿಗೆ ಮತ್ತು ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆಯನ್ನು ಶ್ರೀ ಶ್ರೀ ಶಿವಾನಂದ ಅಜ್ಜನವರು ಬಸವನ ಬಾಗೇವಾಡಿ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿ ಎಲ್ಲ ಗಣ್ಯಮಾನ್ಯರು ಅಜ್ಜನೊಂದಿಗೆ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಶಿವಾನಂದ ಅಜ್ಜನವರಿಗೆ ಧನ್ಯವಾದಗಳು. ಅದೇ ರೀತಿ ಬಲೂನ್ ಹಾರಿಸುವ ಕಾರ್ಯಕ್ರಮ, ಯಾವ ತರ ಬಲೂನ್ ಗಾಳಿಯಲ್ಲಿ ಹಾರುತ್ತೋ ಅದೇ ತರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಈ ಬಲೂನ್ ಹಾರಿಸಬೇಕಾಗಿ ಗಣ್ಯಮಾನ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್, ಎಸ್ಒ ಬೇವೂರ್ ಹಾಗೂ ಹುಬ್ಬಳ್ಳಿ ವಲಯ ಉಪಾಧ್ಯಕ್ಷರು, ಕೆಪಿಟಿಸಿಎಲ್ ಹೆಸ್ಕಾಂ ಬಾಗಲಕೋಟೆ ಮತ್ತು ಗಣ್ಯಮಾನ್ಯರು ಕೈ ಜೋಡಿಸಬೇಕಾಗಿ ವಿನಂತಿ. ಬಹಳ ಅದ್ಭುತವಾಗಿ ಬಲೂನ್ ಅನ್ನು ಹಾರಿಸಿದ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ, ಅಧ್ಯಕ್ಷರಿಗೆ, ಉದ್ಘಾಟಕರಿಗೆ, ಜ್ಯೋತಿ ಬೆಳಗಿಸುವವರಿಗೆ, ಮುಖ್ಯ ಅತಿಥಿಗಳಿಗೆ, ಬಲೂನ್ ಹಾರಿಸುವವರಿಗೆ ಮತ್ತು ಅತಿಥಿಯವರಿಗೆ ನೆನಪಿನ ಕಾಣಿಕೆ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನಮ್ಮೂರಿನ ಶ್ರೀ ಪರಶುರಾಮ್ ಚವ್ಹಾಣ್ ಮಾವನವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಒಳ್ಳೆ ಸ್ಪೀಚ್ ಮಾಡಿದಂಥ ಶ್ರೀ ಹನುಮಂತ
ರಾಠೋಡ್ ಶಿಕ್ಷಕರಿಗೆ ಕಂಪನಿ ಪರವಾಗಿ ತುಂಬಾ ಧನ್ಯವಾದಗಳು. ಈಗ ಉದ್ಘಾಟಕರಾಗಿ ವೇದಿಕೆ ಮೇಲೆ ಹಾಜರಾಗಿರುವಂತ ಶ್ರೀ ಶ್ರೀ ಶಿವಾನಂದ ಅಜ್ಜನವರು ಬಸವನ ಬಾಗಾಡಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಈ ನಾಟಕದ ಮಾಲಕರಾದಂತ ಚಂದ್ರಶೇಖರ್ ಶಂಕರ್ ಲಮಾಣಿ ಹಾಗೂ ಮ್ಯಾನೇಜರ್ ಪ್ರಕಾಶ್ ಭಾಷಪ್ಪ ರಾಠೋಡ್ ಇವರು ನೆರವೇರಿಸಿಕೊಡ್ಬೇಕು. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಅವ ಆಡಿಸಿದಂತರಬೇಕು ನಾವೆಲ್ಲ, ಅವ ಆಡಿಸಿದಂತರಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಲ, ಅವ ಆಡಿಸಿದಂತರಬೇಕು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀಗಳು ಶ್ರೀ ಸಂತೋಷ್ ಈರ್ಕರ್ ಅಜ್ಜನವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ. ನಾಟಕದ ಮಾಲಕರು ಹಾಗೂ ಮ್ಯಾನೇಜರ್ ಅವರು ನಡೆಸಿಕೊಡ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಬಲೂನ್ ಹಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್ ಎಸ್ ದೇವೂರ್ ಹಾಗೂ ಹುಬ್ಬಳ್ಳಿ ವಲಯ ಉಪಾಧ್ಯಕ್ಷರು ಕೆಪಿಟಿಸಿಎಲ್ ಎಸ್ಕಾಂ ಬಾಗಲಕೋಟೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಶ್ರೀ ಲೋಕೇಶ್ ತುಕಾರಾಮ್ ಕಾರ್ಬಾರಿ ಇವರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ಕಲ್ಲೆಲ್ಲಾದರೂ ಕಲ್ಲೆಲ್ಲಾದರೂ ರಾಘವೇಂದ್ರ, ಬಸವನದೇವರ ಅರ್ಚಕರಾದಂತಹ ಶ್ರೀ ರುದ್ರ ಅಂದಾನ ಮಠ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ರಾಮ ಸೋನಪ್ಪ ರಾಠೋಡ್ ಇವರಿಂದ. ಕಲ್ಲಲ್ಲಿ ಕಲ್ಲ ಮುಳ್ಳಲ್ಲಿ ಮುಳ್ಳ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದಲ್ಲ ಮಣ್ಣಲ್ಲಾದಲ್ಲ ರಾಘವೇಂದ್ರ, ಹಾಲಲ್ಲಿಲ್ಲ ಮುಳ್ಳಲ್ಲಿಲ್ಲ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದಲ್ಲ ನಾಟಕದ ಅಧ್ಯಕ್ಷ ವಹಿಸಿಕೊಂಡಿರುವಂತಹ ಶ್ರೀ ರಾಮಸ್ವಾಮಿ ಶಂಕರ್ ನಾಯ್ಕ್ ತಾಂಡದ ನಾಯಕರು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಠಾಕೂರ್ ಗುರಪ್ಪ ರಾಠೋಡ್ ಇವರಿಂದ. ಆಡಿಸಿ ನೋಡು ಈಡಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಈಡಿಸಿ ನೋಡು ಉರುಳಿ ಹೋಗದು, ಹೀಗೆ ಬರಲಿ ಯಾರಿಗೆ ಬೇಕು ಕಲಿಯಲಾಗದು, ಎಂದಿಗೂ ನಾನು ಹೀಗೆ ಇರುವುದು ಹೀಗೆ ಆಡಿಸಿ ನೋಡು ಈಡಿಸಿ ನೋಡು ಉರುಳಿ ಹೋಗದು. ಇನ್ನೂರು ಅಧ್ಯಕ್ಷರು ಹಾಗೂ ತಾಂಡದ ಕಾರ್ಯವಾರಿ ಶ್ರೀ ತುಕಾರಾಮ್ ಗುರಪ್ಪ ಕಾರ್ಯವಾರಿಯವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಹನುಮಂತ ಚೌಹಾಣ್ ಇವರು.
ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವಿಯದು ಹಿರಿಯರಿರಲಿ ಕಿರಿಯರಿರಲಿ ಬೇಡದು ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವಿಯದು ಹಿರಿಯರಿರಲಿ ಕಿರಿಯರಿರಲಿ ಬೇಡದು ಎಂದಿಗೂ ನಾವು ಹೀಗೆ ಇರಲಿ ಜಗತ್ತಲ್ಲಿರುವುದು ಹೀಗೆ ಜಗತ್ತಲ್ಲಿರುವುದು ಶ್ರೀ ಮೋತಿಲಾಲ್ ರೇವಪ್ಪ ಚೌಹಾಣ್ ಕಿರಿಯ ಇಂಜಿನಿಯರು ಹೆಸ್ಕಾಂ ಮುದವಳಿಯವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರಾಜು ಧರ್ಮಣ್ಣ ಚೌಹಾಣ್ ಹೆಂಡರ ಮಕ್ಕಳು ಇರುವರು ತಮ್ಮ ಬಳಿ ಸಂಸಾರಕ್ಕ ಈಗರು ಇದ್ದರ ಬರುವರು ತಮ್ಮ ಆಸ್ತಿಗಳ ಬಸರಕ ಇದ್ದಲ್ಲಿ ಆಸ್ತಿಗಳ ಬಸರಕ ಹೆಂಡರ ಮಕ್ಕಳು ಇರುವರು ತಮ್ಮ ಬಳಿ ಸಂಸಾರಕ್ಕ ಈಗರು ಇದ್ದರ ಬರುವರು ತಮ್ಮ ಆಸ್ತಿಗಳ ಬಸರಕ ಇದ್ದಲ್ಲಿ ಆಸ್ತಿಗಳ ಬಸರಕ ಹೆಂಗ ಬದಿಲಿ ನೀವು ಕಾಕಡಕ್ಕೆ ತಿಳಿಲಿಲ್ಲ ಗಿಡಬಡಕ ಶ್ರೀ ದೇಶಪ್ಪ ಶಂಕರ್ ನಾಯ್ಕ್ ಸಿಟಿಐ ಸ್ಕ್ವಾಡ್ ಇಲಾಖೆ ಬಿಜಾಪುರ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಆನಂದ ಚೌಹಾಣ್ ಅವರಿಂದ ವನವೇ ಜೀವ ಸಾಕ್ಷಾತ್ಕಾರ ವನವೇ ಜೀವ ಸಾಕ್ಷಾತ್ಕಾರ ವನವೇ ಮನ್ಯದ ಮಮಕಾರ ವನವೇ ಮಮಕಾರ ವನವೇ ಜೀವ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಶ್ರೀ ಬಾಲಚಂದ್ರ ಕೇಶಪ್ಪ ಚೌಹಾಣ್ ನಿವೃತ್ತ ಆರೋಗ್ಯ ಇಲಾಖೆ ಬೆಂಗಳೂರು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಶ್ರೀ ಯುವರಾಜ್ ರಾಠೋಡ್ ಇವರಿಂದ ಓಂಕಾರದಿ ಕಂಡೆ ಪ್ರೇಮನಾದವ ಶ್ರೀಕಾರದಿ ಕಂಡೆ ಈಶ್ವರೋದಯ ನೆನಪಿನ ಕಾಣಿಕೆ ಕೊಟ್ಟಂತ ಮಹಿಳೆ ಸಂತೋಷ್ ದೇಶಪ್ಪ ನಾಯ್ಕ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಸಚಿನ್ ಶಂಕರ್ ಚೌಹಾಣ್ ಇವರಿಂದ ಸುಭಾಷ್ ಕುಪ್ಪಣ್ಣ ನಾಯ್ಕ್ ಎ ಸಿಕ್ಕೇರಿ ಇವರಿಗೆ ಮಾಲಾರ್ಪಣೆ ರವಿಶಂಕರ್ ಲಮಾಣಿ ಸುಭಾಷ್ ಕುಪ್ಪಣ್ಣ ನಾಯ್ಕ್ ಎ ಸಿಕ್ಕೇರಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರವಿಶಂಕರ್ ಲಮಾಣಿ ಅವರಿಂದ ಬರೋರಿಗೆ ಅವಕಾಶ ಮಾಡಿಕೊಡ್ರಿ ಅಲ್ಲ ಸ್ವಲ್ಪ ಬರೋರಿಗೆ ಅವಕಾಶ ಮಾಡಿಕೊಡ್ರಿ ನೀವು ಮುಂದೆ ನಿಂತ ಒತ್ತದು ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ಬರೋರಿಗೆ ಕೃಷ್ಣಪ್ಪ ನಾಯ್ಕ್ ಜೈ ಮುದ್ದಿರ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಜಗದೀಶ್ ಶಂಕರ್ ರಾಠೋಡ್ ಇವರಿಂದ ಶ್ರೀ ರಾಮಸ್ವಾಮಿ ರಾಮಚಂದ್ರ ಲಮಾಣಿ ಜೈ ಪಿಟಿಡಿ ಬಾಗಲಕೋಟೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಚಂದ್ರಶೇಖರ್ ರಾಮಚಂದ್ರ ಲಮಾಣಿ ಇವರಿಂದ
ಗೋಪಾಲ್ ವಾಲಪ್ಪ ರಾಠೋಡ್ BCM ಇಲಾಖೆ ಮುನುಮದಿಯವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಕಿರಣ್ ಹನುಮಂತ ಚವ್ಹಾಣ್ ಅವರಿಗೆ ಬಾಬು ತಾರಾಸಿಂಗ್ ರಾಠೋಡ್ ಪ್ರೌಢಶಾಲಾ ಶಿಕ್ಷಕರು ರಾಮನಗರ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಸೀತಾರಾಮ್ ಸೇನಪ್ಪ ರಾಠೋಡ್ ಇವರಿಂದ ಎಲ್ಲಿ ಹುಡುಗಲಿ ಎಂಬುವಣ್ಣ ನಿನ್ನ ಅಗಲಿ ಹಾಗೆ ನಮ್ಮಣ್ಣ ಎಲ್ಲಿ ಹುಡುಗಲಿ ಪುನಿತನ ನಿನ್ನ ಅಗಲಿ ಹಾಗೆ ನಮ್ಮಣ್ಣ ತಾಯಿ ಇಲ್ಲದ ತಬ್ಬಲಿಯಾಯಿತು ಕರುಣಾಡಿದ ತಾಯಿ ಇಲ್ಲದ ರಮೇಶ್ ಕೊಪ್ಪಣ್ಣ ರಾಠೋಡ್ ಎಇ ಬಾಗಲೋಡಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಮೋತಿಲಾಲ್ ಪೂರ್ಣಪ್ಪ ಚವ್ಹಾಣ್ ಅವರು ಗಾಜಗೌರು ಹುಟ್ಟಿದ ಕಾಣ ತಾಯ ಮರೆತು ತಂದೆ ರಾಜನ ಇವರ ಮುರಳನು ತೀರನುವರ ಹುಟ್ಟಿ ಬಂದಿ ನೀನರನ ಜಾತಿ ಭೇದ ಮಾಡಲಿಲ್ಲ ಎಲ್ಲರಿಗತಿಯನ್ನ ತಮ್ಮರನ್ನ ಜಾತಿ ಭೇದ ಮಾಡಲಿಲ್ಲ ನೀನ ಎಲ್ಲರಿಗತಿಯನ್ನ ತಮ್ಮರನ್ನ ನೆನೆಸಿ ಅಳತೆಯಿಂದಲ್ಲ ಕರುಣಾಡಿರೋ ಎಲ್ಲಿ ಹುಡುಗಲಿ ಕುಣಿತದ ನಿನ್ನ ಅಗಲೆ ಮಾದನೆ ನಮ್ಮನ್ನ. ನಮ್ಮೂರಿನ ಹಿರಿಯರು ಶ್ರೀ ದಾಮೋತಾಯಪ್ಪ ನಾಯಕ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಅವಿನಾಶ್ ಕುಬ್ಬಣ್ಣ ರಾಠೋಡ್ ಇವರಿಂದ ಕರುಣಾಡತಾಗಿ ಸದೌಚಿತಮನಿ ಕರುಣಾಡತಾಗಿ ಸದೌಚಿತಮನಿ ಈ ಮಂಟಪು ನಮ್ಮ ದೇವಾಲಯ ದೇವಾಲಯ ಈ ದೇವಾಲಯ ಕರುಣಾಡತಾಗಿ ಸದೌಚಿತಮನಿ ಕರುಣಾ ಶ್ರೀ ಚಂದ್ರಶೇಖರ್ ಧೇನಪ್ಪ ಚವ್ಹಾಣ್ PKPS ಸದಸ್ಯರು ರಾಂಪುರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಜಾನಪ್ಪ ಹೇಗಪ್ಪ ರಾಠೋಡ್ ಇವರಿಂದ ವೀರ ವೀರ ನಾಡ ನಾಡು ನಮ್ಮದು ಜಾತಿ ಬಂದ ವೀರ ನಮ್ಮದು ವರ ಸಾಧು ಸಂತರ ಕಲಿಗನ್ನದು ಮಹಾಶಿಲ್ಪಿದಾರ ಕಲಿಗನ್ನದು ಕರುನಾಡ ತಾಗಿ ಮುದ್ರಣ ಸೇವೆ ಮಾಡಿಕೊಟ್ಟಂತ ಶ್ರೀಯುತ ವಾಸುದೇವ್ ಪಾಂಡಪ್ಪ ಚವ್ಹಾಣ್ ಇವರಿಗೆ ಮಾಲಾರ್ಪಣೆ ಹಾಗೂ ಶ್ರೀಕಾಂತ್ ಜಾತು ನಾಯಕ್ ಇವರಿಂದ ಆಗದಿಯನ್ನು ಕೈಗಟ್ಟಿಕೊಳ್ಳರೆ ಸಾಧದ ಕೆಲಸವು ಮುಂದೆ ಆಗದಿಯನ್ನು ಕೈಗಟ್ಟಿಕೊಳ್ಳರೆ ಸಾಧದ ಕೆಲಸವು ಮುಂದೆ ಆಗದಿಯನ್ನು ಕೈಗಟ್ಟಿಕೊಳ್ಳರೆ ಸಾಧದ ಕೆಲಸವು ಮುಂದೆ ಸಾಧದ ಕೆಲಸವು ಮುಂದೆ. ಈ ನಾಟಕದ ಮಾಲಕರಾದಂತಹ ಶ್ರೀ ಚಂದ್ರಶೇಖರ್ ಶಂಕರ್ ಲಮಾಣಿ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಪುಂಡ್ಲಿಕ್ ಭೀಮಪ್ಪ ಚವ್ಹಾಣ್ ಇವರಿಂದ ನಿಗ್ರಹಿಸಬೇಕು ನಿಮ್ಮಂತವರು ಚವ್ಹಾಣ ಬಡತನದವರು ಜನರಿಂದ ಜನರಿಗಾಗಿ ದುಡಿತಾರೆ ಕುಂಬ್ಳಿಕಾಯಿ ಚವ್ಹಾಣ ಅಂದರು ಕುಂಬ್ಳಿಕಾಯಿ ಚವ್ಹಾಣ ಅಂದರು ನಿಗ್ರಹಿಸಬೇಕು ನಿಮ್ಮಂತವರು ಚವ್ಹಾಣ ಬಡತನದವರು ಜನರಿಂದ
ಪ್ರಕಾಶ್ ಬಸಪ್ಪ ರಾಠೋಡ್ ಎಸ್ಟಿಎನ್ಸ್ ಅಧ್ಯಕ್ಷರು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಸುನೀಲ್ ಹನುಮಂತ್ ಲಮಾಣಿ ಇವರಿಗೆ. ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ವಿನೋದ್ ತುಕಾರಾಮ್ ಕಾರ್ಬಾರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಶಂಕರ್ ತವರಪ್ಪ ಲಮಾಣಿ ಇವರಿಂದ. ಈ ಒಂದು ಜಾತ್ರೆಗೆ ಹಾಗೂ ಕಾರ್ಯಕ್ರಮಕ್ಕೆ ವಿದ್ಯುತ್ ವ್ಯವಸ್ಥೆ ಮಾಡಿದಂತ ನಮ್ಮೂರಿನ ಅಧಿಕಾರಿಗಳು ಶ್ರೀ ಲೋಕೇಶ್ ತುಕಾರಾಮ್ ಕಾರ್ವಾರಿ ಹಾಗೂ ರಾಜು ಧರ್ಮಪ್ಪ ಚೌಹಾಣ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಪೊಲೀಸ್ ಅಧಿಕಾರಿ ಕಡಿವಾಲ್ ಸರ್ ಅವರು ವೇದಿಕೆ ಬರಬೇಕು. ಅವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಶ್ರೀಕಾಂತ್ ದಾಮು ನಾಯ್ಕ ಅವರಿಂದ. ಕೀಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಸಾಧಿಸಿದ ಮಣ್ಣ ಕೆಳಗಿಲಿ ಅಂಬೆಯ ಗುಡಿ ಅಂಬೆಯ ಗುಡಿ ವೈಭವದವರ ಪೂಜೆಗೆ ಪ್ರೀತಿಸುವ ಹೃದಯ ಹಾಡಿ ಕೇಳೀನೋ ಕೀಳಿಸದ ಕಲ್ಲು ಕನ್ನಡ ನುಡಿ. ನಿರೂಪಕರಾಗಿ ಸೇವೆ ಸಲ್ಲಿಸಿದಂತ ಶ್ರೀ ಹನುಮಂತ್ ಕೂಚಪ್ಪ ರಾಠೋಡ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ರಮೇಶ್ ಶಂಕರ್ ಲಮಾಣಿ ಇವರಿಗೆ. ಭೂರಮೆಯ ಆಧಾರ ಈಗಲೆಯ ಇಂದಿಗೂ ಜೀವಂತ ಗುರುಗಳಾಗಿ ಸೇವೆ ಸಲ್ಲಿಸಿದ್ದ ಶ್ರೀ ಪರಶುರಾಮ್ ನಾಯ್ಕ್ ಲವಳೇಶ್ವರಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಸಂತೋಷ್ ಸೀತಾರಾಮ್ ರಾಠೋಡ್ ಇವರಿದ್ದಾರೆ. ಸಂಗೀತ ಬಳಗ ಶ್ರೀ ರವಿ ಪರ್ಮನಟ್ಟಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ರಾಜ್ಕುಮಾರ ರಮೇಶ್ ಲಮಾಣಿ ಇವರಿಂದ. ಬಾಣವೇ
ನ್ಯೂ ಡ್ರಾಮಾ ಸಿನ್ಸ್ ಕನ್ನೋಳಿ ಮಾಲಕರು ವೇದಿಕೆ ಬರಬೇಕು. ಇವರಿಗೆ ಮಾಲಾರ್ಪಣೆ ಸನ್ಮಾನ ಸಾಗರ್ ಲೇಶಪ್ಪ ನಾಯಕ್ ಇವರಿಂದ. ಮಲ್ಲಿಕಾರ್ಜುನ್ ಅವರು ವೇದಿಕೆಗೆ ಬರಬೇಕು. ಗಿರೀಶ್ ಅವರು ವೇದಿಕೆಗೆ ಬರಬೇಕು. ಫೋಟೋ ಶೂಟರ್ ಗಿರೀಶ್ ಅವರು ವೇದಿಕೆ ಬರಬೇಕು. ಇವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಅಜಯ್ ಕುಮಾರ್ ಹೆಮ್ಮಾಳೆ ಇವರಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಿದಂತ ನಮ್ಮೂರಿನ ಎಲ್ಲ ಯುವಕರಿಗೆ ಕಂಪನಿ ಪರವಾಗಿ ತುಂಬಾ ಧನ್ಯವಾದ ಅರ್ಪಿಸುತ್ತಾ ಈಗ ಬಹಳ ಅದ್ಭುತವಾಗಿ ನೆನಪಿನ ಕಾಣಿಕೆ ಮತ್ತು ಮಾಲಾರ್ಪಣೆಯನ್ನು ಒಂದು ಕಾರ್ಯವನ್ನು ನೆರವೇರಿಸಿಕೊಟ್ಟಂತ ಶ್ರೀ ಪರಶುರಾಮ್ ಚವಾಣ್ ಮಾವನರಿಗೆ ಧನ್ಯವಾದಗಳು. ಪ್ರತಿ ವರ್ಷ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪರಶುರಾಮ್ ಚವಾಣ್ ಮಾವನವರಿಗೆ ಈಗ ನೆನಪಿನ ಕಾಣಿಕೆ ಹಾಗೂ ಸನ್ಮಾನ. ಈ ಸನ್ಮಾನವನ್ನು ನಮ್ಮೂರಿನ ಮೆಂಬರ್ ಆಗಿರುವ ವಿನೋದ್ ಕಾರ್ಬಾರಿ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನಗಡ ಮಾಡಿದ ಹೇಗಿಯ ಮರು ತುಂಬಿದ ಹಾಡೊಂದು ಹಾಡಬೇಕು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಚಿರಕಾಲ ಕೇಳಬೇಕು. ಧನ್ಯವಾದಗಳು ವಿನೋದ್ ಕಾರ್ಬಾರಿ ಅವರಿಗೆ. ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಜಾತ್ರೆಯನ್ನು ಉದ್ದೇಶಿಸಿ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್ ಅವರು ಒಂದೆರಡು ಹಿತನುಡಿಯನ್ನು ಹೇಳಬೇಕಾಗಿ ವಿನಂತಿ. ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಈ ಬಸವೇಶ್ವರದ ತಮಗೆಲ್ಲ ಗೊತ್ತಿದ ಹಾಗೆ ನಮ್ಮ ಬಸವೇಶ್ವರ ಆಶೀರ್ವಾದ ಏನಂತ ತಾವು ಆಗಲೇ ಮಳೆಗಾಳಿ ಸಂದರ್ಭ ಬಂದಿತ್ತು. ಅಂತಾದರೂ ಕೂಡ ನಮ್ಮ ಬಸವೇಶ್ವರರು ಇವತ್ತಿನ ದಿವಸ ಈ ನಾಟಕವನ್ನು ಉದ್ಘಾಟನೆ ಅಂತ ನಮ್ಮ ಶ್ರೀ ಶಿವಾನಂದ ಅರ್ಜುನವರ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಸಂತೋಷ್ ಇಳಿಕಾರಾಜ್ ಅವರ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಊರಿನ ಗೌಡರಾದಂಥ ರಾಮಸ್ವಾಮಿ ಶಂಕರ್ ನಾಯಕ್ ಅವರು ಹಾಗೂ ಕಾರ್ಬಾರಿಯಾದಂಥ ತುಕಾರಾಮ್ ಗುರಪ್ಪ ಕಾರ್ಬಾರಿ ಅವರು ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಮಾವನಂಥ ಬಾಲಚಂದ್ರ ನಾಯಕ್ ಚವಾಣ್ ಅವರು ಹಾಗೂ ನಮ್ಮ ಲೇಶಪ್ಪ ನಾಯಕ್ ಅವರು ಹಾಗೂ ಆತ್ಮೀಯರು ಸುಭಾಷ್ ನಾಯಕ್ ಅವರು ಹಾಗೂ ಜಾನು ಲಮಾಣಿಯವರು ಹಾಗೂ ರಾಜು ಲಮಾಣಿಯವರು ಹಾಗೂ ನಮ್ಮ ಸಹೋದರರಂಥ ರಮೇಶ್ ರಾಠೋಡ್ ಅವರು ಹಾಗೂ ನಮ್ಮ ಆತ್ಮೀಯ ಸಹೋದರ ಹಾಗೂ ನಾವು ಒಂದೇ ಇದರಲ್ಲಿ ಸ್ಕೂಲ್ ಕಲಿತು ನಾವು ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ನಮ್ಮ ಆತ್ಮೀಯರಾದಂಥ ಮೋತಿಲಾಲ್ ಚವಾಣ್ ಅವರು ಹಾಗೂ ಅವರ ವೇದಿಕೆ ಮೇಲೆ ಎಲ್ಲ ಗುರು ಹಿರಿಯರು ಹಾಗೂ
ಎಲ್ಲ ಪ್ರಮುಖರು ಹಾಗೂ ಕುಂತಂಥ ನಮ್ಮ ಎಲ್ಲ ಊರಿನ ಗಣ್ಯಮಾನ್ಯರು ಹಾಗೂ ಅಕ್ಕ ತಂಗಿಯರು, ಇವತ್ತಿನ ದಿವಸ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಏನು ಇಚ್ಛೆಪಡ್ತಂತಂದರೆ, ಏನೂ ಒಂದು ಗಲಾಟೆ ಆಗದೆ ಇವತ್ತು ಈ ನಾಟಕವನ್ನು ಏನು ತಾವು ಸಂದರ್ಶನ ಮಾಡಲಿಕ್ಕೆ ಬಂದಿರಿ. ತಾವು ಈ ನಾಟಕ ಬಡವನ ಒಡಲು ಬೆಂಕಿಯ ಸಿಡಿಲು, ಇದರ ಅರ್ಥಾತ್ ತಾಯಿ ಮೊದಲು. ಯಾಕಂತಂದ್ರೆ ಕೆಲವೊಂದು ಸನ್ನಿವೇಶ ನಾವು ಇಟ್ಕೊಳ್ಬೇಕಾಗ್ತದೆ, ಕೆಲವೊಂದು ಸನ್ನಿವೇಶ ಇಲ್ಲೇ ನೋಡಿ ನಾವು ಬಿಟ್ಟು ಹೋಗುವಂಥ ಸನ್ನಿವೇಶ ಇರ್ತದೆ. ಯಾಕಂದ್ರೆ ನಾಟಕ ಅಂತಂದ್ರೆ ಹಾಗೆ, ಇದರಲ್ಲಿ ಕೆಲವೊಂದು ಒಳ್ಳೆಯ ಸನ್ನಿವೇಶಗಳು ಕೂಡ ಇರ್ತಾವೆ, ಕೆಲವೊಂದು ಕೆಟ್ಟ ಸನ್ನಿವೇಶಗಳನ್ನು ಬರ್ತಾವೆ. ನಾವು ಒಳ್ಳೆಯ ಸನ್ನಿವೇಶಗಳು ನಾವು ಅಳವಡಿಸ್ಕೊಳ್ಬೇಕು, ಕೆಲವೊಂದು ಕೆಟ್ಟ ಸನ್ನಿವೇಶ ನಾವು ಇಲ್ಲೇ ಮರೆತು ಹೋಗ್ಬೇಕು ಅಂತ ಈ ನಾಟಕದ ಒಂದು ಕಲೆ ಇರ್ತದೆ. ಹಾಗೂ ಈ ನಮ್ಮ ತಾಂಡವ ಹೇಳ್ಬೇಕಂತಂದ್ರೆ, ಎಲ್ಲರೂ ತಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಕ್ಕೆ ಇವತ್ತು ನಾವೆಲ್ಲ ಈ ನಾಟಕದ ಸ್ಟೇಜ್ ಮೇಲೆ ನಮ್ಮ ಸೋದರರು ನೋಡಿ ಒಂದು ಖುಷಿ ಆಗ್ತದೆ. ಯಾಕಂತಾರೆ ಎಲ್ಲರೂ ನಾವು ಒಂದು ನೌಕರಸ್ಥರಾಗಿ ಎಲ್ಲ ಒಂದು ಒಳ್ಳೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಅಧಿಕಾರಿಗಳಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಅದೇ ರೀತಿಯಾಗಿ ಎಲ್ಲರೂ ಮಕ್ಕಳನ್ನು ಕೂಡ ಒಳ್ಳೆಯ ಸಂಸ್ಕೃತಿ ಕೊಟ್ಟು ಒಳ್ಳೆಯ ಅಧಿಕಾರಿಗಳನ್ನು ಮಾಡಬೇಕಂತ ನಾನು ಈ ಬಸವೇಶ್ವರನ ಪಾದಗಳನ್ನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂತಂದ್ರೆ ಮುಂದಿನ ವರ್ಷ ಇದೇ ಜಾತ್ರೆ ಅನ್ನೋದ್ರೊಳಗಾಗಿ ಒಂದು ಈ ಬಸವೇಶ್ವರ ಹೆಸರಿನಲ್ಲಿ ಒಂದು LKG UKG ಬಡ ಮಕ್ಕಳಿಗೆ ಸ್ಕೂಲನ್ನು ನಮ್ಮ ಬಸವೇಶ್ವರ ಒಂದು ಇದರಲ್ಲಿ ಸ್ಥಾಪನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ನಮ್ಮ ಬಡ ಮಕ್ಕಳು ಎಲ್ಲ ಹೊರಗಡೆ ಹೋಗಿ ಸ್ಕೂಲ್ ಕಲಿಯುವಂಥ ವ್ಯವಸ್ಥೆಯನ್ನು ನಾವು ಯಾಕೆಂದ್ರೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ನಮ್ಮ ಬಡ ಮಕ್ಕಳಿಗೆ ಯಾರು ಸ್ಕೂಲ್ ಫೀಸ್ ತಗೊಳ್ಳಾರ್ದಾನೆ, ಹಾಸ್ಟೆಲ್ ಫೀಸ್ ತಗೊಳ್ಳಾರ್ದಾನೆ ಇಲ್ಲೇ ನಮ್ಮ ಊರಲ್ಲಿ ಒಂದು ಸ್ಕೂಲ್ ಮುಂದಿನ ವರ್ಷ ಇಲ್ಲೇ ಒಂದು ತಮ್ಮ ಅಧೀನದೊಳಗೆಲ್ಲ ಉದ್ಘಾಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತು ವಿಷಯ ಹೇಳ್ಬೇಕು. ಬಹಳ ಅದ್ಭುತವಾಗಿ ಈ ನಾಟಕದ ಕುರಿತು ಮತ್ತು ಈ ಊರಿನ ಸಣ್ಣ ಮಕ್ಕಳ ಚಿಂತನೆಯನ್ನು ಹಿಡ್ಕೊಂಡು ಬಹಳ ಅದ್ಭುತವಾಗಿ ಭಾಷಣ ಮಾಡಿದಂತ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಈ ಅಧ್ಯಕ್ಷತೆ ಭಾಷಣವನ್ನು ಶ್ರೀ ರಾಮಸ್ವಾಮಿ ಶಂಕರ್ ನಾಯಕ್ ಅವರು ಅಧ್ಯಕ್ಷ ಭಾಷಣ ಮಾಡಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ವೇದಿಕೆಯಲ್ಲಿ ಆಸೀನದ ಶ್ರೀ ಶಿವಾನಂದ ಅಜ್ಜನವರ ಪಾದಕ್ಕೆ ನಮಿಸುತ್ತಾ ಹಾಗೂ ಶ್ರೀ ಸಂತೋಷ್ ಅಜ್ಜನವರ ಪಾದಕ್ಕೆ ನಮಿಸುತ್ತಾ ಈ ನಾಟಕ ಬಡವನ ಒಡಲು ಬೆಂಕಿಯ ಸಿಡಿಲು ಅರ್ಥಾತ್ ತಾಯಿ ಮೊದಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಅತಿಥಿಗಳಿಗೆ ನನ್ನ ಕೈ ಮುಗಿದು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ವೇದಿಕೆಯ ಮೇಲೆ ಆಸೀನರಾದಂಥ ಅತಿಥಿಗಳು ಬರ ಅತಿಥಿಗಳಲ್ಲ, ನಮ್ಮ ಊರಿನ ರತ್ನಗಳು. ನಮ್ಮ ಈ ನಾಟಕ ಹಾಗೂ ಈ ಜಾತ್ರೆಗೆ ಒಂದು ವಜ್ರದಂತೆ ಅವರ ಈ ಸೇವೆಯನ್ನು ನಾವು ಎಂದಿಗೂ ಮರೆಯೋಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ಅವರಿಗೆ ಈ ಜವಾಬ್ದಾರಿಯನ್ನು ವರ್ಷ ನಿಭಾಯಿಸುತ್ತಿರುವುದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಈ ಊರಿನಲ್ಲಿ ಚಿಕ್ಕ ಮಕ್ಕಳ ಚಿಂತನೆಯನ್ನು ಮಾಡಿ ಒಂದು ಶಾಲೆಯನ್ನು ತೆರೆಯುವ ಭರವಸೆಯನ್ನು ನೀಡಿದ ಶ್ರೀ ನಾಮದೇವ್ ಕಾಕ ಅವರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಜಾತ್ರೆ ಈ ಸಲ ಸ್ವಲ್ಪ ಮೆರವಣಿಗೆಯಲ್ಲಿ ಸ್ವಲ್ಪ ಮಳೆ ಅಡ್ಡಾಗಿ ಆದ್ರೂ ಒಂದು ರೀತಿ ಆ ಬಸವೇಶ್ವರ ಈ ನಾಟಕ ನಡೆಸುವ ಮುಖಾಂತರ ನಮ್ಮಲ್ಲಿ ಇರುವಂತ ಅವರ ಭಕ್ತಿಗೆ
ಕುಂದುಕೊರತೆಯಿಲ್ಲದೆ ನಡೆಸಿಕೊಂಡು ಹೋದರೆಂದು ಆ ಭಗವಂತನಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸುತ್ತೇನೆ. ನಮ್ಮ ತಾಂಡದ ಯುವಕರು ಅವರ ಬಗ್ಗೆ ಹೇಳಬೇಕೆಂದರೆ, ಅವರು ಇಲ್ಲದಿದ್ರೆ ಈ ಮೆರವಣಿಗೆಯು ಸರಿಯಾಗಿ ನಡೀತಿದ್ದಿಲ್ಲ. ಈ ತಾಂಡದಲ್ಲಿ ಒಂದು ಮೆರವಣಿಗೆ, ಒಂದು ಜಾತ್ರೆ, ಒಂದು ಒಳ್ಳೆ ರೀತಿಯಿಂದ ನಡೆಯಬೇಕಾದರೆ ಈ ಯುವಕರ ಪಾತ್ರ ಅತಿ ದೊಡ್ಡದು ಎಂದು ಹೇಳಲು ಇಚ್ಛಿಸುತ್ತೇನೆ. ಹಾಗೂ ನಮ್ಮ ತಾಂಡದ ಗುರು ಹಿರಿಯರು ಕೂಡ ಈ ನಮ್ಮ ಜಾತ್ರೆಗೆ ಮತ್ತು ಈ ನಾಟಕ ಕಂಪನಿಗೆ ಒಂದು ಅವರ ಸಹಾಯಕವಾಗಿ ಒಂದು ಸಹಾಯ ಮಾಡುತ್ತಿರುತ್ತಾರೆ. ಅವರಿಗೂ ತುಂಬ ಧನ್ಯವಾದವನ್ನು ಹೇಳುತ್ತೇನೆ. ಹಾಗೂ ನಮ್ಮ ಊರಿನ ಈ ಜಾತ್ರೆ ಹಾಗೂ ನಾಟಕ ಒಂದು ಸರಳ ಸುಗಮವಾಗಿ ನಡೆಯಲು ಕಾರಣಕರ್ತರಾದ ಎಲ್ಲ ನನ್ನ ಊರಿನ ದೇವರುಗಳಿಗೆ ನಾನು ಈ ವೇದಿಕೆಯ ಮುಖಾಂತರ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಹನುಮಾನ್ ಮಹಾರಾಜ್ ಕಿ, ಶ್ರೀ ಶಿವಪಮುತ್ಯ ಮಹಾರಾಜ್ ಕಿ, ಶ್ರೀ ದುರ್ಗಾದೇವಿ ಮಹಾರಾಜ್ ಕಿ, ಶ್ರೀ ಶಿವಲಾಲ್ ಮಹಾರಾಜ್ ಕಿ ಜಯ ಮಂಗಳ, ಜಯ ನಮ ಪಾರ್ವತಿ ಜಯ ಹರ ಹರ ಮಹಾದೇವ್. ಬಹಳ ಅಚ್ಚುಕಟ್ಟಾಗಿ ಇನ್ನೊಂದು ವಿಷಯ ಸ್ವಲ್ಪ ಮಾತಿನಲ್ಲಿ ಮರ್ತಿದೆ. ನಮ್ಮ ಈ ಜಾತ್ರೆಯ ಒಂದು ಪ್ರಸಾದದ ಸಲುವಾಗಿ ಮೋತಿಲಾಲ್ ರೇವಪ್ಪ ಚವಾಣ್ 5,000 ರೂಪಾಯಿ ದೇಣಿಗೆಯನ್ನು ನೀಡುತ್ತಾರೆ. ಹಾಗೂ ರಾಮ್ ಭೀಮಪ್ಪ ರಾಠೋಡ್ 1,001 ರೂಪಾಯಿ ದೇಣಿಗೆಯನ್ನು ನೀಡುತ್ತಾರೆ. ಹಾಗೂ ಮಂಗಲಪ್ಪ ಬಸಪ್ಪ ರಾಠೋಡ್ ಇವರು 2,001 ರೂಪಾಯಿ ದೇಣಿಗೆಯನ್ನು ನೀಡುತ್ತಾರೆ. ಹಾಗೂ ವಿಠಲ್ ಕೃಷ್ಣಪ್ಪ ಚವಾಣ್ ಇವರು 2,100 ರೂಪಾಯಿಯನ್ನು ನಮ್ಮ ಈ ಜಾತ್ರೆಯ ಪ್ರಸಾದ ಸಲುವಾಗಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಆ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ನಮ್ಮ ಊರಿನ ನಾಯಕರಾಗಿರುವ ರಾಮಸ್ವಾಮಿ ಶಂಕರ್ ನಾಯಕ್ ಅವರಿಗೆ ಧನ್ಯವಾದಗಳು. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಉದ್ಘಾಟಕರಿಗೆ, ಜ್ಯೋತಿ ಬೆಳಗಿಸುವವರಿಗೆ, ಅಧ್ಯಕ್ಷರಿಗೆ, ಮುಖ್ಯ ಅತಿಥಿಗಳಿಗೆ, ಬಲೂನ್ ಹಾರಿಸುವವರಿಗೆ ಮತ್ತು ಅತಿಥಿಗಳಿಗೆ ಮತ್ತು ಕಥಾ ಸಂಚಾಲಕರು, ಸ್ಟೇಜ್ ಡೆಕೋರೇಟರ್, ಸಂಘದೊಡೆಯರಿಗೆ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು ಎಲ್ಲ ಗಣ್ಯಮಾನ್ಯರಿಗೆ. ನಾವು ಯಾವ ರೀತಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸುತ್ತೇವೆ, ಅದೇ ರೀತಿ ಒಂದು ನಾಟಕ ಪ್ರಾರಂಭವಾಗಬೇಕಾದರೆ ಒಂದು ನಾಂದಿ ಹಾಡಿದ್ರ ಮುಖಾಂತರ ಪಾತ್ರಧಾರಿಗಳು ಈ ಕಾರ್ಯಕ್ರಮ, ಈ ನಾಟಕವನ್ನು ಚಾಲನೆ ನೀಡಬೇಕಾಗಿ ವಿನಂತಿ. ಎಲ್ಲ ಕಲಾಭಿಮಾನಿಗಳು ಈ ನಾಟಕ ಯಶಸ್ವಿಯಾಗಲಿ ಎಂದು ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
वक्रतुंड महाकाय सूर्यकोटि समप्रभा निर्विघ्नं कुरु मे सर्वकार्येषु सर्वदा विघ्नेश्वर विघ्न निवारक गुरु ब्रह्मा गुरु विष्णु गुरुदेव महेश्वरा गुरुवे साक्षात् परब्रह्मा तस्मै श्री गुरवे ಬೆಳಗುತ್ತಿದೆ ಶ್ರೀ ಬಸವೇಶ್ವರನ ಜ್ಯೋತಿಯು ಕಲಾವಿದರ ನಾಟ್ಯ ಸಂಘ ಕಲಸಿಕೆರೆಗೆ ತಲಿಗೆ ನಮಸ್ತೆ ನಮಸ್ತೆ ನಾಟ್ಯ ದೇವಿತಾ
ಬಡವನ ಒಡಿಲು ಬೆಂಕಿಯ ಸಿಡಿಲು ಅರ್ಥಾರ್ಥ ತಾಯಿ ಮೊದಲು ತಾಳಿ ಮೊದಲು. ಬಡವನ ಒಡಿಲು ಬೆಂಕಿಯ ಸಿಡಿಲು ಅರ್ಥಾರ್ಥ ತಾಯಿ ಮೊದಲು ತಾಳೆ ಮೊದಲು. ಈ ನಾಟಕದ ಪಾತ್ರ ಪರಿಚಯ. ಮೊದಲನೆಯದಾಗಿ ನನ್ನ ಮುದ್ದು ತಮ್ಮನಾದ ಶಂಕರ್ ಪಾತ್ರದಲ್ಲಿ ವಿನಾಯಕ್ ರಾಠೋಡ್ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಶಂಕರ್ ಪಾತ್ರದಲ್ಲಿ ವಿನಾಯಕ್ ರಾಠೋಡ್. ಷಂಡನಂತೆ ನಿನ್ನ ಪಾದಕ್ಕೆ ಬೀಳಲು ಈ ಶಾಸಕರ ಏನಿನಲ್ಲ. ಕರುನಾಡ ಕನ್ನಡಿಗರ ಕಿಚ್ಚನ್ನು ಹಚ್ಚು ಹಾಕೆ ಇತಿಹಾಸದ ಹನ್ನೊಂದ ಪುಟದಲ್ಲಿ ವೀರನಾಯಕನ ಶ್ರೀ ಬಸವೇಶ್ವರ ನಡೆದ ಆಡಿದ ಕ್ರಾಂತಿ ಭೂಮಿದು ಶೂರತನ ತೋರಿಸಲು ಬಂದರೆ ನಿಮ್ಮಂತ ದುಷ್ಟ ದೇಹವನ್ನು ಮಿಂಚಿಂಚಾಗಿ ಕಳೆದು ಮಿಂಚಿ ಮೆರೆಯುವ ತಾಂಡದವನು. ತನ್ನ ನಡೆ ಮತ್ತು ನುಡಿಗಳಿಂದ ತನ್ನ ಕೊಡಲಿಯಿಂದ ಕಲಾಭಿಮಾನಿಗಳ ಜನ ಮೆಚ್ಚಿದ ವಿನಾಯಕ್ ರಾಠೋಡ್ಗೆ ಧನ್ಯವಾದಗಳು. ಈಗ ನಿಜಕ್ಕೂ ಈ ಊರಿನ ದೇವೇಗೌಡ ಅವರು ದೇವೇಗೌಡ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸಚಿನ್ ಲೇಶಪ್ಪ ನಾಯಕ್. ಈ ಊರಿಗೆ ದೇವೇಗೌಡರು ಮತ್ತು ಈ ನಾಟಕಕ್ಕೂ ದೇವೇಗೌಡರು.
ಕೆಟ್ಟವನು ಇಂದ್ರ, ಮುಟ್ಟದ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದ ಕೆಟ್ಟವನು ಹರಿಶ್ಚಂದ್ರ, ಒಟ್ಟು ಕೆಟ್ಟವನು ಕರ್ಣ, ಕೊಡದ ಕೆಟ್ಟವನು ದುರ್ಯೋಧನ. ಶಿವಶಂಕರ, ಈ ಸಮಾಜದಲ್ಲಿ ನೀವು ಏನೇ ಮಾಡಿದರು ಈ ಸಮಾಜ ನಿಮ್ಮನ್ನು ಕೆಟ್ಟವನು ಪಟ್ಟ ಕಟ್ಟೆ ಕಟ್ಟುತ್ತದೆ. ಇವನು ಸುಮ್ಮನಿದ್ರೆ ರಾಮನ ಗುಣ, ಹಿಡಿದದ್ದು ನಿಂದರೆ ರಾವಣ. ರಾವಂತರ ಇರ್ತೀನಿ, ರಾವಣ ತರ ಬದುಕ್ತೇನೆ. ಗಾಳಿ ಇಲ್ಲದೆ ಎಳೆಯಲಾರದು ಈ ಗೌಡ ಎದುರಾದರೆ ಈ ಊರ್ಜರ ಉಸಿರು ನಿಲ್ಲುವುದು. ಅಂದಾಗ ನಿಮ್ಮಿಬ್ಬರ ಪ್ರಾಣ ತೆಗಿಬೇಕಂದ್ರೆ ನನಗೆ ಸಕ್ಕರೆ ತಿಂದಷ್ಟು ಸುಲಭ. ದಿಕ್ಕಿಲ್ಲದ ದೇಹ ತೋಳು ಬಂದಿದ್ದಾದ್ರೆ ಈ ನನ್ನ ಬಂದಕ್ಕಿನಿಂದ ನಿಮಗೆ ಸುಟ್ಟು ಹಾಕಲಿಲ್ಲ. ನನ್ನ ಹೆಸರು ಗೌಡನಂದು ಕ್ರಮದಿಂದ ಬರೆದ ಬೇರೆ ತೀರ ಶೀಲವನ್ನೇ ಅರಿದು ತಿನ್ನುವ ಗೌರವದ ಗೌಡ. ಈ ಗೌಡ ಹುಲಿ ಬೇರೆ ಗೌಡನೇ ಅಲ್ಲ. गाय घास खाता है, पीने के लिए दूध देता है, सांप दूध पीता है लेकिन जहर रुकता है. ಈ ದೇವರನ್ನು ಹಾಗೆ ತಗ್ಗಿ ಬಂದರೆ ಹಾಲನ್ನು ಕೊಡಬಲ್ಲ, ಎದೆಯು ಬಿಸಿ ಬಂದರೆ ವಿಷ ಸರ್ಪದ ಹಾಗೆ ವಿಷವನ್ನು ಕಕ್ಕಬಲ್ಲ. ಈ ದೇವೇಗೌಡನ ಕನಸುವ ಗಂಡು ಇನ್ನೂ ಹುಟ್ಟಿಲ್ಲ, ತನ್ನ ಒಂದು ಅದ್ಭುತ ಆಕ್ಟಿಂಗ್ ದಿಂದ ಹಿಂದಿನ ಕಾಲದಲ್ಲಿ ಯಾವ ತರ ದೇವೇಗೌಡ ಇರುತ್ತಿದ್ದರೋ ಅದೇ ತರ ನಮಗೆಲ್ಲರನ್ನು ನೆನಪಿಸಿಕೊಟ್ಟ ನಮ್ಮೂರಿನ ದೇವೇಗೌಡರೇ ಅವರು. ದೇವೇಗೌಡದಲ್ಲಿ ಪಾತ್ರ ಪರಿಚಯ ಮಾಡಿಕೊಟ್ಟ ಚಿನ್ ನಾಯಕ್ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಈಗ ಪೊಲೀಸ್ ಎಂಬ ಪಾತ್ರದಲ್ಲಿ ವಿಜಯ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಯೋಗೇಶ್ ವಾಲಪ್ಪ ಚೌಹಾಣ್. ಬಂದೂಕು ಎತ್ತಿದ್ರೆ ಈಗಲೇ ನಿನ್ನ ಅರೆಸ್ಟ್ ಮಾಡಿಬಿಡ್ತೇನೆ. ನಿನ್ನ ತಮ್ಮ ಇಲ್ಲದಾನೆ ಅಂತ ಹೇಳು. ಗೌಡ, ನಿನ್ನ ತಮ್ಮ ತಪ್ಪು ಮಾಡಿದ ಎಂದು ಅವಳಿಗೆ ತಾಳಿ ಕಟ್ಟುವಂತ ಹೇಳು. ಇಲ್ಲ, ನಿನ್ನ ತಮ್ಮನ ಮೇಲೆ ರೇಪ್ ಕೇಸ್ ಹಾಕಿ ಜೀವನ ಸಜಾ ಮಾಡಬೇಕಾಗುತ್ತದೆ ಜೈಲಿನಲ್ಲಿ. ಈಗ ನನ್ನ ಮುದ್ದಿನ ತಮ್ಮನಾಗಿರುವ ಎಲ್ಲ ಯುವಕರ ಮನಗೆದ್ದ ದೇವದಾಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ನನ್ನ ಪ್ರೀತಿಯ ತಮ್ಮ ಶಶಿಧರ್ ರಾಠೋಡ್.
ದಾಸ ಸಿಡಿ ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಧರ್ಜಿಸಿದೆ ಹೆಜ್ಜೆಲಿ ಅಚ್ಚೊತ್ತಿದೆ ಕಡು ಸತ್ಯವು ಧರ್ಮ ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೆನ ಎಲ್ಲಿ ತಪ್ಪ ನಡೆಯುತ್ತೋ ಅಲ್ಲಿ ದಾಸ ಇರ್ತಾನೆ. ದೇಶಕ್ಕೊಬ್ಬನೇ ಪ್ರಧಾನಿ, ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ, ಈ ಏರಿಯಾಗೊಬ್ಬನೇ ರೌಡಿ, ಅದು ಈ ದಾಸ. ಏ ಗೌಡ, ಇವನು ಒಲಿದರೆ ದಾಸ, ಒಲಿಯದಿದ್ದರೆ ಪ್ರಾಣಯಮ ಭಾಷಾ. ಈಗ ದೇವರಾಜ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಸಚಿನ್ ಚವ್ಹಾಣ್. ಸಮಾಜದಲ್ಲಿ ಪ್ರತಿಷ್ಠ ವ್ಯಕ್ತಿಗಳಾಗಿ ಬಾಳಬೇಕಾದ ನಿಮ್ಮನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳಲ್ಲ ಆ ನಿಮ್ಮ ತಂಗಿ ನಿರ್ಮಲ.
ನರಕಿಸಿದಂತೆ ಮಾಡಿದವನೇ ಈ ದೇವರಾಜ್. ನನ್ನ ಮೋಸದ ಮಾತಿಗೆ ಮರುಳಾಗಿ ಮೈಯರ್ಪಿಸಿ ತುಂಬು ಗರ್ಭಿಣಿಯಾಗಿ ನಿಂತಿರುವ ಆ ನಿಮ್ಮ ತಂಗಿಯನ್ನು ಈ ಪ್ರಪಂಚದಲ್ಲೇ ಕಣ್ಮರೆ ಮಾಡಿ 16 ಹೆಣ್ಣಿನ ದೇಹದ ಸುಖ ಪಡೆದು ಕಥೆಯ ರಾಜ ದೇವರಾಜ. ವಿಷವ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲಿಟ್ಟಿರುವ ಭವನು. ದೇಶ ಬಂದಾಗ ಈ ಭರತ ಭೂಮಿಯಲ್ಲಿ ಯಾವನಾದರೂ ಶೂರ ಎದುರಾಗಿ ಬಂದರೆ ಅವನ ರಕ್ತ ಕುಡಿಯದೆ ಬಿಡಲಾರದು ಈ ದೇವರಾಜ್. ಕಾರ್ಯಕ್ರಮ ಈ ನಾಟಕದ ಪ್ರಮುಖ ಪಾತ್ರ ರೈತನ ಪಾತ್ರ ಶಿವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಭಿಷೇಕ್ ಚವ್ಹಾಣ್. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯದ ಸರಣಿ ಜಾಸ್ತಿ ಆಗುತ್ತಿದೆ. ಅದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಸಾವಿಗೆ ಶರಣಾಗಬೇಕಾಗುತ್ತಿದೆ ಅಮ್ಮ, ಸಾವಿಗೆ ಶರಣಾಗಬೇಕಾಗುತ್ತಿದೆ. ನಮಸ್ಕಾರ ರೀ. ನಿಂತ ಮಂದಿಗ ನಿಂತಾಗ ನೋಡಾಕತ್ರಿ, ಕುಂತ ನೋಡ್ರಿ. चाय में शक्कर नहीं तो पीने के लिए क्या मजा, सपना तू जार में नग नहीं तो सोने के लिए क्या मजा. पारी बंदाई थी बादामी पीसा पण हजाळ मारी गीताळो किट्ಟ ನೋಡಿನಿ ಮನಸ ಸಿದ್ದೈತಿ ಕನಸ ಸಾರಿ ರಾತ್ ನಿನ್ನ ಬಿಡುದಿಲ್ಲ ಇವತ್ತ ಗಚ್ಚ ಗಚ್ಚ. ಪಾರಿ ಬಂದೈತಿ ಹೌಸೂರ ಬೀಸ ಹಚ್ಚಾಳ ಮಾರಿ ನಿನ್ನೈತೆ. ಪಾರಿ ಬಂದೈತಿ ಬಾದಾಮಿ ಬೀಸ ಬಣ್ಣ ಹಚ್ಚಾಳ ಮಾರಿ ನಿನ್ನೈತೆ. ಮಾರಿ ನಿನ್ನೈತ ಸಿದ್ದೈತಿ ಕನಸ ಕೊಡಬೇಡ ನನಗ ಬಂದು ಗಚ್ಚ ಗಚ್ಚ. ಎಂದ ಬಾಹುಬಲಿನ ನೋಡಿ ಅವತ್ತಿನಿಂದ್ರ ಹಿಂಗಾಗುದು ಬಿಡುವಲ್ದ, ಹಿಂಗಾಗುದು ಬಿಡುವಲ್. ಬರೇ ಹಿಂಗ 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 ಮಾಡ್ಕೊಂಡದಿ ನೋಡ. ನಮಸ್ಕಾರ ರೀ ಗೋಪಾಲ್ ಮಾಮಾರ. ಎಲ್ಲಿ ಮಾಡ್ಕೊಂಡ್ರಿ? ಇಲ್ಲಿ ಬರ್ರಿ ನಾಟಕ ನೋಡ, ನಿಮ್ದ ಚಾಲು ಆಗತ್ತ ಇವತ್ತ. ಇವ ಶನಿವಾರ ಇದ್ರು ಅಟ್ಟ, ಶನಿವಾರ ಇದ್ರು ಹಿಂಗ ಹಿಂಗ ಮಾಡೋರು ನಾವು. ನಮ್ಮ ಊರಾಗ ಫೇಮಸ್ ಟೇಲರ್ ಅಂದ್ರ ನಮ್ ಗೋಪಾಲ್ ಮಾಮ ಒಬ್ನ. ಮುಂಜಾನೆ 9:30 ಹೊಕ್ಕಾನ. ಅರ್ಧ ಪ್ಯಾಂಟ್ ಹೊಲಿತಾನ, ಅರ್ಧ ಶರ್ಟ್ ಹೊಲಿತಾನ. ಶಿವಾಜಿ ಅಂಗಡಿ ಅರ್ಧ ಪಾವು ದಾರು ಅನ್ ಹೊಟೋ ಘರ್. ನಾವಾಡುವ ನುಡಿಯೇ ಕನ್ನಡ ನುಡಿಯೇ, ನಾವಾಡುವ ನುಡಿಯೇ ಕನ್ನಡ ನುಡಿ.
ಸ್ವಪ್ನ ಎಲ್ಲೆದ್ದಿದ್ದ ಹೊಡಬ ನಮ್ಮ ಹೊಂಬಾನ ಇಲ್ಲೇ ನಿಂತಾನ, ನಮ್ಮ ಅಪ್ಪ ಇಲ್ಲೇ ನಿಂತಾನ, ಎಡಿ ಹೊಡ್ಯಾಗ ಹೋಗು ನನ್ ಕೇಸಿ 4 ದಿನದ ಎಡಿ ತರ್ಬ್ಕೊಂಡ್ ನಿಂತಾರ. ಈ ಬಂದಿ ಅಂದ್ರ ನಮ್ಮ ಹೊಂಬಾನ ಏಡ್ಚು, ನಮ್ಮ ಅಪ್ಪ ಒಂದ್ ಕಾಲ ಮುಂದೆ ಗುಂಡಿನ ತುರುಕ್ತಾನ. ಮುಂದೆ ಪರಶಿ ಬರ್ತೀನಿ, ನಿಂತ ನೋಡ್ಬೇಡ್ರಿ, ಕುಂತ ನೋಡ್ರಿ. ಹಂಗ ಬ್ಯಾಂಕಿ ಮೇಡಮ್ ಜಿ ಗಬಾ ಗಬ್ಬ ಹೇಳಿದವಾಗಿ ಕಲಾಭಿಮಾನಿಗಳನ್ನು ಎಚ್ಚರಗೊಳಿಸಿದ ಆ ನಾಟಕ ಪುಸ್ತಕದಲ್ಲಿ ಇರ್ಲಿ ಬಿಡ್ಲಿ ಗೊತ್ತಿಲ್ಲ, ತನ್ನದೇ ಆದಂತ ಸ್ಟೋರಿಯನ್ನು ಊಹಿಸಿಕೊಂಡು ಎಲ್ಲರನ್ನು ನಗಿಸಿದ ಅರುಣ್ ರಾಠೋಡ್ಗೆ ಧನ್ಯವಾದಗಳು. ಈಗ ಇನ್ನೋರ್ವ ಹಾಸ್ಯ ಪಾತ್ರರಾಗಿರುವ ಹಾಗೂ ಅವನ ಮೊದಲನೇ ನಾಟಕ ಇದು. ಅವನು ನನ್ನ ಮುದ್ದು ತಮ್ಮನಾದ ರೋಹನ್ ರಾಠೋಡ್. ಸಾಧು ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ ರೋಹನ್ ವಿಠಲ್ ರಾಠೋಡ್. ಎಷ್ಟು ಹೇಳಿದರು ಕೇಳಲಿಲ್ಲ ಕಳಕಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಕಳಕಿ ಗೆಳತಿ, ನನ್ನ ಪ್ರೀತ್ಯಾಗ ನಡ ಊರಾಗ ಬಿಡುತ್ತಿಲ್ಲ ಮಗ ನಾವು ಯಾರು ಮಾಡ್ಯಾರಿ ಪೊಲೀಸ್ ನೌಕರಿ, ಮನೆಯಿಂದ ಡ್ಯೂಟಿಗೆ ಬರ್ಬೇಕಂದ್ರ ಆ ನಮ್ಮ ಸೇವಾಲ್ ಗುಡಿ ಮುಂದೆ ಹಾಸ್ ಹೋದ್ರೆ ಆ ನಮ್ಮ ಗೀತಾ ಭೋಜ ಬಾಕಲ್ ಮುಂದೆ ಕುಂತ ನನ್ನ ಪೊಲೀಸ್ ಮಾಮ ಬಂದ ಅಂತ ನಂದ ಹಿಡ್ಕೊಂಡ ಜಗ್ಗುದು 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 ಏನು ಇಲ್ಲ ನನ್ನ ಬಡ್ಗಿ ಬಡ್ಗಿ ಅಲ್ಲ. ಆ ನಮ್ಮ ಶಿವಲಗುಡಿ ಮುಂದೆ ಕಡೆ ಹಿಂದ ಹೋದ್ರ ಅಲ್ಲಿ ನಮ್ಮ ಕಾರ್ಬಾರಿನಾಗಿ ಅಲ್ಲೇ ಹೊಲ ಮಗಲ ಕುಂತಿರ್ತಾಳ. ಆಕಿ ನೋಡಿದ ನನ್ನ ಗಂಡ ಬಂದ ಅಂತಾಳ. ಅಲ್ಲಿ ನಮ್ಮ ಕಾರ್ಬಾರಿನವ್ರನ್ನ ನೋಡಿದ್ರ ಕಾಲ್ ಮರಿ ತಗೊಂಡು ಹೊಡಿತೀನಿ ಮಗನ ಈ ಕಡೆ ಬಂದ್ರ ಅವ ಅಂತ. ಇಲ್ಲಿ ನೋಡಿದ್ರ ಆ ನಮ್ಗೆ ಯೇಸುನ ನನ್ನ ನಾನಿ ಊರ ಬಿಡ್ಸ್ಯಾನ. ಏನ್ ಮಾಡ್ಬೇಕು ನಾನು ಅಂತ ಹೇಳಿ ನನ್ನ ಮಾಜಿ ಇಲ್ಲವ ಹಿಂಗಂದ್ರ ನಾ ಹೆಂಗ್ ಮಾಡ್ಬೇಕ? ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಹೋಗ್ಬಿಟ್ಟೈತೆ. ಹಣ ಬಿಡೋದನ್ನ ಸೇರ್ತಾ ಇಲ್ಲ, ನೀರಿಗಿಂದ ನಮಗೂ ಇನ್ನು ಬರ್ತಾ ಇಲ್ಲ. ಏನ್ ಮಾಡ್ಬೇಕಂದ್ರೆ ಬಾರಿ ಇಲ್ಲ. ಸಾಕ್ ಹೋತ್ರಿ. ನಂಗೆ ಒಬ್ಬಾಕಿನ ಮಗಳ ಅದಾಳಂತ ಮುದ್ದಾಗಿ ಸಾಕಿನಿ. ಯಾವ ಸಂಧ್ಯಾಗ ಹೋಗಿ ಕುಂತಾಳೆ ನಡ್ಸಿ ಮಗಳು, ಕಣ್ಣಿಗೆ ಕಾಣುವಾಗಲ್ಲ. ಯಾವ ಎಪ್ಸ್ಕೊಂಡು ಹೋಗ್ಯಾನೋ ಏನ್ ಬಿಟ್ಟಾನೋ, ಎಲ್ಲೇದು ಬೇಗ ದೌಡ್ದವ್ರು ಬಾ.